ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ನಮ್ಮ ತಂಗಿ ಬಂದಿರೋದ್ರಿಂದ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಎಲ್ಲಿಗೆ ಹೋಗೋಣ, ಮಕ್ಕಳೆಲ್ಲ ತುಂಬಾ ಖುಷಿ ಪಡೋ ಪ್ಲೇಸ್ ಅಂತಂದ್ರೆ ಝೂಗೆ ಹೋಗೋಣ ಅಂತ ಹೊರಟಿದೀವಿ. ನೋಡ್ತಾ ಇರ್ಬೋದು, ನಾವಿವಾಗ ಅರಮನೆ ಮುಂದೆ ಕ್ರಾಸ್ ಆಗ್ತಾ ಇದ್ವಿ. ಹಾಗಾಗಿ ನಾನೊಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದೀನಿ. ಮೈಸೂರು ಝೂಗೆ ಚಾಮರಾಜೇಂದ್ರ ಜುವಾಲಾಜಿಕಲ್ ಗಾರ್ಡನ್ ಅಂತಾನೂ ಕರೀತಾರೆ. ಮೈಸೂರು ಝೂ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಅಂದ್ರೆ 1892ರಲ್ಲಿ ಇದು ಸ್ಟಾರ್ಟ್ ಮಾಡಿದ್ದು ಅಂತಾನೆ ಹೇಳ್ಬೋದು. ಇದು ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲೇ ದೊಡ್ಡದು ಅಂತ ಹೇಳ್ಬೋದು, ತುಂಬಾ ಹಳೇದು ಅಂತಾನು ಹೇಳ್ಬೋದು. ಮೊದ್ಲು ಮೈಸೂರ್ ಸ್ಟಾರ್ಟ್ ಮಾಡಿದಾಗ ಸುಮಾರು 10 ಎಕರೆ ಇತ್ತು ಝೂ ಸ್ಟಾರ್ಟ್ ಮಾಡಿದಾಗ. ಇವಾಗ ಸುಮಾರು 45 ಎಕರೆ ಆಗಿದೆ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾನು ಹೈದರಾಬಾದ್ ಮತ್ತೆ ಪುಣೆಲೂ ಕೂಡ ನಾನು ನೋಡಿದೀನಿ ಝೂನ. ಆದ್ರೆ ನಮ್ಮಷ್ಟು ದೊಡ್ಡದು ಅಂತ ಅನ್ಸಲ್ಲ. ಇಷ್ಟು ಚೆನ್ನಾಗಿದೆ. ಎಂಟ್ರಿ ಅಲ್ಲಿ ಎಲ್ಲೂ ಬೇಜಾರಾಗಲ್ಲ, ಅಯ್ಯೋ ಹೋಗ್ಬಿಡೋಣ ಅಂತ ಅನ್ಸಲ್ಲ, ಮನೆಗೆ ಹೋಗೋಣ ಸುಸ್ತಾಯ್ತು ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಮ್ಮ ಮೈಸೂರು ಝೂ ನಮ್ಮೂರನ್ನ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು, ನಾವಿವಾಗ ಅಕ್ವೇರಿಯಂ ಹತ್ರ ಪಾಸ್ ಆಗ್ತಿದ್ವಿ. ಅದಕ್ಕೆ ನನ್ ಮಗ ತೋರಿಸ್ತಿದ್ದಾನೆ ನೋಡಿ. ಅವನು ಚಿಕ್ಕ ಜೊತೆ ಬೇರೆ ಗಾಡಿಲಿ ಬರ್ತಾ ಇದ್ದ. ಹಾಗಾಗಿ ಅವ್ನು ತೋರಿಸ್ತಾ ಇದ್ದಾನೆ ಅವರಿಗೆ. ಇಲ್ಲಿ ನೋಡಿ ಅಕ್ವೇರಿಯಂ, ಅಲ್ಲಿಗೂ ಕೂಡ ಹೋಗಿದೀವಿ. ಇನ್ನೊಂದ್ ಟೈಮ್ ಹೋಗ್ಬೇಕು. ನನ್ನ ತಂಗಿಯವ್ರ ಜೊತೆ ಹೋಗಿರ್ಲಿಲ್ಲ, ನಾವು ಮಾತ್ರ ಹೋಗಿದ್ವಿ. ಇವಾಗ ನಾವು ಝೂ ಎಂಟ್ರೆನ್ಸ್ ಗೆ ಬಂದಿದೀವಿ. ಇಲ್ಲಿ ಇವಾಗ ಬಿಡಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಟ್ರಾಫಿಕ್ ಆಗ್ತಿತ್ತು ಅಂತ. ಇವಾಗ ಪಾರ್ಕಿಂಗ್ ಮಾಡ್ತಾರಲ್ಲ ಗಾಡಿಗಳೆಲ್ಲ, ಅಲ್ಲಿ ಹೋಗಕ್ಕೆ ಅಂಡರ್ ಗ್ರೌಂಡ್ ಪಾಸ್ ಮಾಡಿದ್ದಾರೆ. ಅಲ್ಲಿ ಇವಾಗ ನೋಡ್ತಾ ಇರ್ಬೋದು, ನಾನು ತೋರಿಸ್ತಿದ್ದೇನಲ್ವಾ ಇಲ್ಲಿ ಎಂಟ್ರಿ. ಅಲ್ಲಿ ನಾವಿವಾಗ ವೆಯ್ಟ್ ಮಾಡ್ತಿದೀವಿ. ನಮ್ಮ ಮನೆಯವರೆಲ್ಲ ಗಾಡಿ ಪಾರ್ಕ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ಅವ್ರನ್ನ ವೆಯ್ಟ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಇದು ಒಳ್ಳೇದೇ ಆಯ್ತು. ನಾವಿವಾಗ ರೋಡ್ ಎಲ್ಲ ಕ್ರಾಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲೇ ಇಂದಾನೆ ಒಳಗಡೆ ಎಂಟ್ರಿ ತಗೊಬಹುದು. ನೋಡ್ತಾ ಇರ್ಬೋದು, ನನ್ನ ತಂಗಿ ಯಜಮಾನ್ರು, ನಾವು, ಮಕ್ಕಳು, ತಂಗಿ ಪಾಪು, ನಮ್ಮ ಮನೆಯವ್ರು ಎಲ್ರು ಹೋಗ್ತಾ ಇದೀವಿ. ನಾವು ಚಿಕ್ಕವ್ರು ಇದ್ದಾಗಿಂದಾನು ಹೋಗ್ತಾ ಇದೀವಿ. ಎಷ್ಟ್ ಸರಿ ಹೋಗಿದೀವಿ ಅನ್ನೋದ್ ನೆನಪೇ ಇಲ್ಲ. ಆದ್ರೂನು ಇವಾಗ್ಲೂ ನಾವ್ ಇಷ್ಟು ದೊಡ್ಡವರಾದ್ರೂನು ಇವಾಗ ಹೋಗಕ್ಕೂ ತುಂಬಾ ಖುಷಿ ಆಗುತ್ತೆ. ಇವಾಗ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗ್ತಿದೀವಿ, ತೋರಿಸ್ತಿದೀವಿ ಅಂತಾನು ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲಿಂದ ಝೂ ಅಂತ ಕೆತ್ತನೆ ಮಾಡಿ ಸ್ಟ್ಯಾಚು ತರ ನಿಲ್ಸಿದ್ದಾರೆ. ಇವಾಗ ನಾವು ಟಿಕೆಟ್ ಕೌಂಟರಿಗೆ ಬಂದು ಟಿಕೆಟ್ ನ ತಗೊಂತಾ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿ ಸ್ಕ್ಯಾನ್ ಮಾಡು ಕೂಡ ಟಿಕೆಟ್ ನ ಬುಕ್ ಮಾಡ್ಬೋದು. ಇವಾಗ ಇಲ್ಲಿ ಟಿಕೆಟ್ಗೆ ದೊಡ್ಡವರಿಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತೆ ಚಿಕ್ಕ ಮಕ್ಳಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಟಿಕೆಟ್ ನ ತಗೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಮೈಸೂರು ಮೃಗಾಲಯಕ್ಕೆ ಸ್ವಾಗತ ಅಂತ ಎಷ್ಟು ಚೆನ್ನಾಗಿ ಆರ್ಚನ ಮಾಡಿದ್ದಾರೆ ಮರದಲ್ಲಿ. ಅದನ್ನೆಲ್ಲ ಕಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಕೂಡ ಅಷ್ಟೇ, ಝೂ ಅಂತ ಅದು ಕಲ್ಲಿಂದ ಮಾಡ್ಸಿರೋದು. ಅದು ತುಂಬಾ ಚೆನ್ನಾಗಿದೆ. ಅಲ್ಲೊಂದ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಮತ್ತೆ ನಾವಿವಾಗ ಎಂಟ್ರಿ ತಗೊಂಡ್ವಿ ಝೂಗೆ ಒಳಗಡೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ವೆಹಿಕಲ್ಸ್ ಇರುತ್ತೆ ನಮ್ಗೆ ಬ್ಯಾಟ್ರಿದು, ಅದನ್ನ ಕೂಡ ಮಾಡ್ಕೊಬಹುದು. ಇವಾಗ ನಡಿಯಕ್ ಆಗಲ್ಲ ಅನ್ನೋರಿಗೆ, ಏಜ್ ಆಗಿರೋರು ಬಂದಿರ್ತಾರೆ, ಜಿತಾತ ಎಲ್ಲ ಅಂತವ್ರಿಗೆ, ಮಕ್ಳು ಇಟ್ಕೊಂಡು ನಡಿಯಕ್ ಆಗಲ್ಲ ಅಂತವ್ರಿಗೆಲ್ಲ ಮಾಡ್ಕೊಬಹುದು. ಅದು ಒಬ್ರಿಗೆ ಪರ್ ಪರ್ಸನ್ 200 ರುಪೀಸ್ ಚಾರ್ಜ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಾವೇನ್ ಅದನ್ನ ತಗೊಳ್ಳಿಲ್ಲ. ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಬಂದಿರೋದ್ರಿಂದ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ನನ್ ಮಗ ನಾವ್ ಮುಂದೆ ಹೋಗಿದೀವಿ ಅಂದ್ಬಿಟ್ಟು ಹೋಗ್ತಿದ್ದಾನೆ. ನಾವು ಅವನನ್ನೇ ನೋಡ್ತಿದೀವಿ, ಅವ್ನು ನಮ್ಮನ್ನ ನೋಡ್ತಾ ಇಲ್ಲ, ಮುಂದೆ ಹೋಗ್ತಾನೆ ಇದ್ದ. ಹಾಗಾಗಿ ನನ್ ಮಗಳು ಇಲ್ಲಿ ಅವನ್ನ ನೋಡ್ತಾ ಇಲ್ಲಲ್ಲ, ಕರ್ಕೊಂಬರಕ್ಕೆ ಅಂತ ಹೋಗ್ತಿದ್ದಾಳೆ. ಅವನು ನಮ್ಮನ್ನ ನೋಡ್ತಿದ್ಯಾ, ಹುಡುಕ್ತಿದ್ಯಾ ಅಂತಂದ್ರೆ ಹೌದು ಅಂತ ಹೇಳ್ತಾ ಇದ್ದ. ಹಾಗಾಗಿ ನಾವಲ್ಲಿ ಹೋಗಿ ಅವನ್ನ ಕರ್ಕೊಂಡು ಮಾತಾಡಿಸ್ತಾ ಇದೀವಿ, ಭಯ ಬೇಡ ನಾವ್ ಇಲ್ಲೇ ಇದೀವಿ ಅಂತ. ಇವಾಗ ನೋಡ್ತಾ ಇರ್ಬೋದು, ನನ್ನ ತಂಗಿ ಮಗಳು ಇಲ್ಲಿ ಪೀಕಾಕ್ ಇದೆ. ಹಾಗಾಗಿ ಅವಳು ಏನಮ್ಮ ಏನ್ ನೋಡಕ್ ಬಂದಿದ್ಯಾ ನೀನು ಅಂತ ಕೇಳಿದಿಕ್ಕೆ ಪೀಕಾಕ್ ನೋಡಕ್ ಬಂದಿದೀನಿ ಅಂತ ಎಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ರು. ಯಾರು ಒಬ್ರು ಕಾಲ್ ನೋವು ಅಂತಾನೆ ಹೇಳಿಲ್ಲ, ನಡೆದ್ರು ಎಲ್ಲ, ಸ್ಟ್ರೇನ್ ಮಾಡ್ಕೊಳ್ಳಿಲ್ಲ. ನಿಧಾನಕ್ ನಾವು ಆರಾಮಾಗಿ ಎಲ್ಲ ನೋಡ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬರ್ಡ್ಸ್ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಬರ್ಡ್ಸ್ ಇದೆ. ಅಲ್ಲಿಗೆ ನಾವು ಇವಾಗ ಎಂಟ್ರಿ ತಗೊಂಡಿದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದೇ ಗೇಜ್ ಅಲ್ಲಿ ಎಷ್ಟೊಂದ್ ಬರ್ಡ್ಸ್ ಇತ್ತು ಅಂತ ಅಂದ್ರೆ ತುಂಬಾನೇ ಬರ್ಡ್ಸ್ ಇತ್ತು. ಅದ್ ನೋಡಕ್ಕೆ ಖುಷಿ ಆಗ್ತಿತ್ತು, ಅದ್ರ ಸೌಂಡ್ ಎಲ್ಲ ಕೇಳಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಮಕ್ಳನ್ನು ತುಂಬಾ ಎಂಜಾಯ್ ಮಾಡಿದ್ರು. ನನ್ ತಂಗಿ ಪಾಪು ನೋಡ್ತಾ ಇದ್ದಾಳೆ ಇವಾಗ.
ಅಯ್ಯೋ ಅವಳಂತೂ ಗುಜು ಗುಜು ಅಂತ ತುಂಬಾ ಮಾತಾಡ್ತಾಳೆ. ತುಂಬಾ ಅಂದ್ರೆ ತುಂಬಾ ಮಾತಾಡ್ತಾಳೆ. ನನ್ ಮಗಂಗಿಂತ ಜಾಸ್ತಿ ಮಾತಾಡ್ತಾಳೆ. ಇವನೇ ದೊಡ್ಡವನು ಆದ್ರೂನು ಅವಳು ಎಷ್ಟು ಮಾತಾಡ್ತಾಳೆ ಅಂತ. ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ಕ್ರೇನ್ ಅಂತ ಬರ್ಡ್ ನ ನೋಡ್ತಾ ಇದೀವಿ. ಅದು ಕ್ರೇನ್ ತರನೇ ಇದೆ. ಇಷ್ಟು ದೊಡ್ಡ ಕೊಕ್ಕು, ಇಷ್ಟು ದೊಡ್ಡದಿತ್ತು. ತುಂಬಾ ಚೆನ್ನಾಗಿತ್ತು. ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ಅನ್ನೋದನ್ನ ನಾವು ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ ಇಲ್ಲೂ ಬರ್ಡ್ ಇತ್ತು, ಅದು ಕೂಡ ಆಟ ಆಡ್ತಿತ್ತು. ಹೆಸರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ನನ್ಗೆ. ಇವಾಗ ನೋಡಿ ಇವಾಗ ನಾವಿಲ್ಲಿ ಪ್ಯಾರಟ್ ಹತ್ರ ಬಂದಿದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ರೆಡ್ ಕಲರ್, ಬ್ಲೂ ಕಲರ್ ಎಲ್ಲ ಇತ್ತು. ಅಲ್ಲಿ ತುಂಬಾ ಲೈಟ್ ತರ ಬಿಸಿಲೆಲ್ಲ ಬೀಳ್ತಿರೋದ್ರಿಂದ ಅಷ್ಟು ಕಲರ್ಸ್ ಎಲ್ಲ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅದು ಆಟ ಆಡ್ತಿತ್ತು, ಕಿರ್ಚ್ತಿದ್ದೆಲ್ಲ ಮಕ್ಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಪ್ಯಾರಟ್ಗೆ ಫುಡ್ ಎಲ್ಲ ಹಾಕಿ ಅದನ್ನ ಕ್ಲೀನ್ ಮಾಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ಆರ್ಚ್ ಇದೆ, ಗ್ರೀನ್ ಆರ್ಚ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನಾವಿವಾಗ ಟೈಗರ್, ಲಯನ್ ಮತ್ತೆ ಚೀತಾ ಇರೋ ಕಡೆ ಬರ್ತಾ ಇದೀವಿ. ಇವಾಗ ಎಂಟ್ರಿ ತಗೊಂತಾ ಇದೀವಿ. ಫಸ್ಟ್ ಚೀತಾ ಕಡೆ ಬಂದ್ವಿ. ಇವಾಗ ಅದು ಮಲ್ಕೊಂಡ್ಬಿಟ್ಟಿತ್ತು, ಒಂದೆಲ್ಲೋ ಓಡಾಡ್ತಾ ಇತ್ತು. ಅದು ತುಂಬಾ ದೂರ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಮಲ್ಕೊಂಡಿದ್ವಿ, 4 ಏನೋ ಇತ್ತು ಅಲ್ಲಿ. ಹತ್ರ ಏನ್ ಬಂದಿಲ್ಲ, ಸ್ವಲ್ಪ ಓಡಾಡ್ತಿತ್ತು, ಸ್ವಲ್ಪ ದೂರನೇ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ತಿದೀನಿ. ನಮ್ ಪಾಪು ಇವಾಗ ತೋರಿಸ್ತಾನೆ ಹೇಗ್ ಸೌಂಡ್ ಮಾಡ್ತಿತ್ತು, ಹೇಗ್ ಸೌಂಡ್ ಮಾಡ್ತಿದೆ ಅಂತ ಒಂದ್ ತೋರಿಸ್ತಾ ಇದ್ದ. ನೋಡ್ತಾ ಇರ್ಬೋದು ಅಲ್ಲಿ ಕಿಟಕಿ ಹತ್ರ ಒಂದ್ ಮಲ್ಗಿದೆ, ಅದ್ರ ಮೇಲ್ಗಡೆ ಸೀಲ್ ಹತ್ರ ಒಂದ್ ಮಲ್ಕೊಂಡಿದೆ ಅದು. ನಾವ್ ಚಿಕ್ಕವರಿದ್ದಾಗ ಬರ್ತಿರೋದಕ್ಕಿಂತ ಇವಾಗ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಇವಾಗ ವಾಶ್ರೂಮ್ ಗಳಿರ್ಬೋದು ತುಂಬಾ ಮಾಡಿದ್ದಾರೆ. ಮತ್ತೆ ಕುಡಿಯೋ ನೀರಿನ ಫೆಸಿಲಿಟಿನೂ ತುಂಬಾ ಚೆನ್ನಾಗಿದೆ. ಮತ್ತೆ ನ್ಯೂ ಬೇಬೀಸ್ ಇರ್ತಾರಲ್ವಾ, ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ರೂಮ್ಸ್ ಎಲ್ಲ ಮಾಡಿದ್ದಾರೆ. ಫೀಡಿಂಗ್ ಮಾಡೋರಿಗೆ ಎಲ್ಲ ಏನ್ ಸುಸ್ತಾಗಲ್ಲ ಫ್ರೆಂಡ್ಸ್. ಆರಾಮಾಗಿ ಸಂಜೆ ಟೈಮು ಬೆಳಿಗ್ಗೆ ಟೈಮು ಹೋದ್ರೆ ತುಂಬಾ ಚೆನ್ನಾಗಿ ನಾವು ಝೂನ ನೋಡ್ಕೊಂಡು ಬರ್ಬೋದು. ಝೂ ಅಲ್ಲಿರೋ ಪ್ರಾಣಿಗಳೆಲ್ಲ ನೋಡ್ಕೊಂಡು ಬರ್ಬೋದು ಅಂತಾನೆ ಹೇಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲಿಂದ ಅಲ್ಲಿಗೆನೆ ವಾಕ್ ಮಾಡ್ತಾ ಇತ್ತು. ಇವಾಗ ಪಾಪು ನಡಿಯಕ್ ಆಗಲ್ಲ ಅಂತ ನಮ್ಮ ಮನೆಯವ್ರು ಇತ್ಕೊಂಡಿದ್ದಾರೆ. ಇವಾಗ ಬಂದಿದ್ದು ನಾವು ಟೈಗರ್ ಝೋನಿಗೆ ಬಂದಿದೀವಿ. ನೋಡ್ತಾ ಇರ್ಬೋದು ಇಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿವೇಟ್ ಮಾಡಿದ್ರಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತೀನಿ ಇವಾಗ ಫ್ರಂಟ್. ಅದ್ರ ಪಿಕ್ಚರ್ಸ್ ಎಲ್ಲ 3D ಪಿಕ್ಚರ್ಸ್ ಎಲ್ಲ ಹಾಕಿದ್ರು. ಇಷ್ಟು ಚೆನ್ನಾಗಿ ಅಲ್ಲಿ ನಿಂತ್ಕೊಂಡು ನೋಡಕ್ಕೆಲ್ಲ ಗ್ಲಾಸ್ ಬ್ರಿಡ್ಜ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಈ ಕಡೆಯಿಂದ ಕಾಣಿಸ್ತಿರ್ಲಿಲ್ಲ, ಅದು ಸ್ವಲ್ಪ ದೂರ ಇತ್ತು, ವೈಟ್ ಕಲರ್. ನನ್ ಮಗಳು ಹೋಗ್ತಾ ಇದ್ದಾಳೆ ಇಲ್ಲಿ ನೋಡಕ್ಕೆ. ಈ ಸರಿ ಇದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿವೇಟ್ ಮಾಡಿದ್ರು. ನೋಡಿದ್ರೆ ಖುಷಿ ಆಗ್ತಿತ್ತು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರ್ ಕುಡಿಯೋ ತರ ಎಲ್ಲ ಅದನ್ನ ಫಿಕ್ಸ್ ಮಾಡಿದ್ದಾರೆ 3Dಲಿ, ಮರ ಹತ್ತಿರೋ ತರ ಎಲ್ಲ. ಎಷ್ಟೇ ದೊಡ್ಡವರಾದ್ರೂನು ಝೂ ನೋಡಕ್ಕೆ ಖುಷಿನೇ ಆಗುತ್ತೆ, ಒಂಥರ ಪ್ರಾಣಿಗಳೆಲ್ಲ ನೋಡಕ್ಕೆ ಅಂತ ಅಂದ್ರೆ. ನಾವೆಲ್ಲಾ ಪ್ರಾಣಿನೂ ನೋಡಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಡೀರು, ಕ್ರೊಕೊಡೈಲು ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಸ್ನೇಕ್ ಆಗಿರ್ಬೋದು, ಇವಾಗ ನೋಡ್ತಿರ್ಬೋದು ನೀವು ಸ್ವಲ್ಪ ಮುಂದೆ ಬಂದಿದೆ, ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದೀನಿ. ಎಷ್ಟು ಸರಿ ನೋಡಿದ್ರು ನೋಡ್ಬೇಕು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಇದೆಲ್ಲ ಹೊರಗಡೆ ನೋಡಕ್ ಸಿಗಲ್ವಲ್ಲ, ಹಾಗಾಗಿ ಹಂಗ ಅನ್ಸುತ್ತೆ. ನೋಡ್ತಿರ್ಬೋದು ಇವಾಗ ಅದ್ ಮತ್ತೆ ಬರ್ತಾ ಇದೆ, ಹೋಗ್ತಾ ಇದೆ. ಅಷ್ಟಕ್ಕೆ ಇನ್ನು ಮುಂದೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ಸ್ತು ನಮ್ಗೆ. ಸ್ವಲ್ಪ ಅದು ಅಲ್ಲೇ ಓಡಾಡ್ತಾ ಇತ್ತು. ಆದ್ರೂನು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿತಿದ್ದಾರೆ. ಚೀತಾ ಬಂದಿದೆ, ಟೈಗರ್ ಬಂದಿದೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಎಷ್ಟೊಂದೆಲ್ಲ ಅದ್ ಫಾರೆಸ್ಟ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಅಷ್ಟೊಂದ್ ಚೆನ್ನಾಗಿರುತ್ತೆ, ಮೈಕೈ ಎಲ್ಲ ತುಂಬ್ಕೊಂಡು ಅನ್ಸುತ್ತೆ. ಇದೆಲ್ಲ ಸ್ವಲ್ಪ ಇದಕ್ಕೆ ಲಿಮಿಟೆಡ್ ಫುಡ್ ಕೊಡ್ಬೇಕು ಅಂತ ಇರುತ್ತೆ ಅನ್ಸುತ್ತೆ. ಹಾಗಾಗಿ ಇದು ಸ್ವಲ್ಪ ಸಣ್ಣನೇ ಇರ್ತವೆ ಇಲ್ಲಿ ಪ್ರಾಣಿಗಳೆಲ್ಲ ಅಂತಾನೆ ಹೇಳ್ಬೋದು. ಅದ್ ಅಗ್ರೆಸಿವ್ ಆಗ್ಬಾರ್ದಲ್ವಾ, ಹಾಗಾಗಿ ಹಾಗ್ ಮಾಡ್ತಾರೆ ಅನ್ಸುತ್ತೆ. ಇವಾಗ ನಾವು ಚಿಂಪಾಂಜಿ ಹತ್ರ ಬಂದಿದೀವಿ. ಇಲ್ಲಿ ನೋಡ್ತಿರ್ಬೋದು ಆಟ ಆಡ್ತಾ ಇದ್ವು ಅವನು. ಆ ಕಡೆನೂ ಅಷ್ಟೇ ಚಿಂಪಾಂಜಿ ಏರಿಯಾದಲ್ಲೂ ತುಂಬಾ ಇನೋವೇಟಿವ್ ಮಾಡಿದ್ದಾರೆ. ಇವಾಗ ತುಂಬಾ ಚೆನ್ನಾಗಿತ್ತು. ಅದು ಮರಗಳಿಗೆಲ್ಲ ಅದು ಸೇಫ್ಟಿ ಆಗಿ ಅದು ಹತ್ಬಾರ್ದು ಅಂದ್ಬಿಟ್ಟು ಚೈನ್ಸ್ ಅಲ್ಲೆಲ್ಲ ಲಾಕ್ ಎಲ್ಲ ಮಾಡಿದ್ರು. ಇವಾಗ ಇಲ್ಲಿ ಫೋಟೋ ಝೋನ್ ಮಾಡಿದ್ದಾರೆ ಒಂದು, ಐ ಲವ್ ಮೈಸೂರ್ ಅಂತ ಒಂದು ಫೋಟೋ ಝೋನ್ ಮಾಡಿದ್ದಾರೆ, ನೋಡ್ಬೋದು. ಅದು ಮರಗಳಿಂದ ಎಲ್ಲ ಮಾಡಿರೋದು. ಇವಾಗ ನಾವು ಎಲಿಫೆಂಟ್ ಹತ್ರ ಬಂದಿದೀವಿ. ಎಲಿಫೆಂಟ್ ಕೂಡ ಹಿಂಗೆ ಡ್ಯಾನ್ಸ್ ತರನೇ ಮಾಡ್ತಿತ್ತು ಅದು.
ನಾವಿವಾಗ ಹಾಗೆ ಇಲ್ಲೊಂದ್ ಸ್ವಲ್ಪ ಗಾರ್ಡನ್ ತರ ಇತ್ತು, ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಾವಿವಾಗ ಹೊರಟ್ವಿ ಮುಂದೆ. ಇಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು, ಶಾಪಿಂಗ್ ಸ್ಪೇಸ್ ಎಲ್ಲ ಇದೆ, ಅಲ್ಲಿ ಶಾಪಿಂಗ್ಸ್ ಎಲ್ಲ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಜುವಲಾಜಿಕಲ್ ಗಾರ್ಡನ್ ಚಾಮರಾಜೇಂದ್ರ. ನಾನು ಇಲ್ಲಿ ಒಳಗಡೆನೂ ಕೂಡ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದೀನಿ, ಏನೇನ್ ಸಿಗತ್ತೆ ಅಲ್ಲಿ ಅಂತ. ಈಗ ಪಕ್ಕದಲ್ಲಿ ಮೈಸೂರ್ ಸ್ಯಾಂಡಲ್ಸ್ ಸೋಪ್ದು ಕೂಡ ಒಂದು ಔಟ್ಲೆಟ್ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಫ್ರಿಡ್ಜಿಗೆ ಸ್ಟಿಕ್ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ, ಮ್ಯಾಗ್ನೆಟ್, ಆ ತರ ಅರಮನೆದು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಈ ಝೂ ಅಂತ ಎಲ್ಲ ಬರ್ದಿರೋದೆಲ್ಲ ಇತ್ತು. ನೋಡ್ತಾ ಇರ್ಬೋದು ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ತುಂಬಾ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಏನೇನಿದೆ, ಏನೇನ್ ಇಟ್ಟಿದ್ದಾರೆ ಅಲ್ಲಿ, ಏನೇನ್ ಶಾಪ್ ಮಾಡ್ಬೋದು ಅಂತ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಈಸಿಯಾಗಿ ನೀವು ಶಾಪ್ ಮಾಡ್ಬೋದು, ಏನೇನಿರುತ್ತೆ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಜ್ಯುವೆಲರಿ ಬಾಕ್ಸಸ್ ಆಗಿರ್ಬೋದು, ಟೀ ಮಗ್ಸು, ಕಪ್ಸು, ಮತ್ತೆ ಎಲಿಫೆಂಟ್ ಮಾಡಿರೋದು, ವುಡ್ಡಿಂದ ಎಲಿಫೆಂಟ್ಸ್ ಎಲ್ಲ ಮಾಡಿರ್ತಾರಲ್ಲ ಮಾಡೆಲ್, ಅದು ತುಂಬಾ ಇತ್ತು ಇಲ್ಲಿ. ಏನೇನು ಕ್ಯಾಮಲ್ಸ್ ಆಗಿರ್ಬೋದು, ಟೈಗರು, ಲಯನ್, ಗಣಪತಿ ಎಲ್ಲ ಮಾಡಿದ್ರು ಇದ್ರಲ್ಲಿ. ನೋಡ್ತಾ ಇರ್ಬೋದು ಬ್ಯಾಗ್ಸು, ಕ್ಯಾಪು, ಏನೇನಿಲ್ಲ ಎಲ್ಲ ಈಗ ಏನಂತಾರೆ ಗಿಫ್ಟ್ಸ್ ಎಲ್ಲ ಕೊಡ್ಬೋದಲ್ಲ, ಗಿಫ್ಟಿಂಗ್ ಐಟಮ್ ಎಲ್ಲ ತುಂಬಾ ಇತ್ತು ಇಲ್ಲಿ. ಕೀ ಬನ್ಸ್ ಇರ್ಬೋದು, ನಮ್ಮ ಮಕ್ಳು ಒಂದ್ ಸ್ವಲ್ಪ ಕೀ ಬನ್ಸ್ ಎಲ್ಲ ಬೇಕು ಅಂತ ಒಂದ್ ಸ್ವಲ್ಪ ತಗೊಂಡ್ರು. ಇವಾಗ ಇಲ್ಲಿ ನಾವು ಸ್ವಲ್ಪ ಇಲ್ಲಿ ಬ್ರೇಕಿಗೆ ಅಂತ ಶಾಪ್ ಇದೆ, ಅಲ್ಲೂ ಕೂಡ ನಿಮ್ಗೆ ಜ್ಯೂಸು, ಟಿಫನ್ ಎಲ್ಲ ಸಿಗುತ್ತೆ ಆರಾಮಾಗಿ. ಅಲ್ಲೊಂದ್ ಸ್ವಲ್ಪ ನೀವು ಬ್ರೇಕ್ ತಗೊಂಡು ಹೊಟ್ಟೆ ಸಿಕ್ಕಿದ್ರೆ ಏನಾದ್ರು ಸ್ನಾಕ್ಸ್ ಎಲ್ಲ ತಗೊಂಡು ನೀವು ನೆಕ್ಸ್ಟ್ ಬರ್ಬೋದು. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಾವು ಸ್ನೇಕ್ ಝೋನಿಗೆ ಬಂದಿದೀವಿ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು, ಅದು ಮೇಲ್ ಹತ್ತುತ್ತಾ ಇತ್ತು ನಾವು ಬರುವಾಗ್ಲೇ. ಮೈಯೆಲ್ಲ ಒಂಥರ ಜುಮ್ ಅಂದಂಗಾಯ್ತು ಅದನ್ನ ನೋಡಿ. ನನ್ಗಂತೂ ಭಯಾನಪ್ಪ ಸ್ನೇಕ್ ಅಂದ್ರೆ. ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಇಲ್ಲೇನ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ, ತುಂಬಾ ಅಲ್ಲಿಂದ ಬಂದು ಸುಸ್ತೇನ ಆಗಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಬೇಗನೆ ಸ್ವಲ್ಪ ನೋಡ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು ಇವಾಗ ಹೇಗದು ಮೇಲೆ ಮೇಲೆ ಹತ್ತುತ್ತಾ ಇದೆ ಅಂತ. ಅಷ್ಟು ಮೇಲ್ ಹತ್ತುತ್ತಾ ಅದು ಗ್ಲಾಸ್ ಮೇಲೆ ಅಂತ ಅನಿಸ್ತಾ ಇತ್ತು ನನ್ಗೆ. ನಮ್ಮ ಮಕ್ಳೆಲ್ಲ ಹಾ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು, ನನ್ ಮಕ್ಳಿಗಾಗಲ್ವಾ ಫ್ರೆಂಡ್ಸ್. ಇವಾಗ ನಾವ್ ಇಲ್ಲಿಂದ ಹೊರಟಿ ಇವಾಗ ನೆಕ್ಸ್ಟ್ ಬರ್ತಾ ಇದೀವಿ. ಇವಾಗ ನಾವು ಹಾವೆಲ್ಲ ನೋಡ್ಕೊಂಡ್ಬಿಟ್ಟು ಇವಾಗ ಹಿಪ್ಪೋಪೊಟಮಸ್ ಹತ್ರ ಬಂದಿದೀವಿ. ಅದೆಲ್ಲ ಅಲ್ಲಂತೂ ತುಂಬಾ ಸ್ಮೆಲ್ ಇತ್ತು. ಹೇಳ್ಬೇಕು ಅಂತಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಚೈಲ್ಡ್ ಕೇರ್ ಆಗಿರ್ಬೋದು, ವಾಟರ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ನಾವೆಲ್ಲ ವಾಟರ್ ಬಾಟಲ್ ಎಲ್ಲ ಎತ್ಕೊಂಡ್ ಬರ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಆ ತರ ಎಲ್ಲಿ ಹೋದ್ರೂ ಸಿಗುತ್ತೆ, ಚೆನ್ನಾಗಿದೆ. ಇವಾಗ ನಾವು ಲಾಸ್ಟ್ ಎಂಡಿಗೆ ಬಂದಿದೀವಿ, ಜಿರಾಫೆ ಹತ್ರ. ನೋಡ್ತಾ ಇರ್ಬೋದು ನನ್ ಮಗಳು ಬಾ ಬಾ ಬೇಗ ಬಾರಮ್ಮ ಬೇಗ ಬಾರಮ್ಮ ಅಂತ ಓಡೋಗ್ತಾ ಇದ್ಲು. ಇವಾಗ ನಾವು ಜಿರಾಫ್ ಎಲ್ಲ ನೋಡ್ಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ ಅಂತಾನೆ ಹೇಳ್ಬೋದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವಾಗ ನೋಡಿ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.